ನನ್ನ ಮಗನ ಮಾರಿ ನೋಡ್ಬೇಕಂತೀನಿ. ಹೌದು. ನನ್ನ ಮ್ಯಾಲದು ಏನ್ರ ಪೀಡಾ ಬಂದತಿ ಅಂತ ನೋಡ್ರಿ ಪಂಡಿತ್ರ ಅಂತ ಕೇಳ್ತಾನ್ರಿ ಇವ ಅಪ್ಪ. ಹೌದ್ ಹೌದ್ರಿ. ನನ್ನ ಮ್ಯಾಲದು ಏನ್ರ ಪೀಡಾ ಬಂದತಿ ಅಂತ ಹೇಳಿ ಕೇಳಿದಾಗ ಅವಾಗ ಏನಾಯ್ತ್ರಿ? ಅವಾಗ ಪಂಚಾಂಗ ತೆಗೆದ ಪಂಡಿತ್ ಹೇಳ್ತಾನ. ಏನಂತ ಹೇಳ್ತಾನ್ರಿ? ತಮ್ಮ ಜನ್ಮ ಕುಂಡ್ಲಿ ಒಳಗೆಲ್ಲ ಚಲೋ ಐತಿ, ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ, ಇವ ದೊಡ್ಡ ಮುಂದೆ ಬಹಳ ದೊಡ್ಡ ಮನುಷ್ಯ ಆಗ್ತಾನ. ಖರೆ ಹೌದು. ಈಗ ಸದ್ಯಕ್ಕ ನಿನ್ನ ಮ್ಯಾಲ ನಿನ್ನ ಮಗನ 3 ತಿಂಗಳ ಪೀಡಾ ಬಂದೈತ್ರಿ. ನಮಸ್ಕಾರ ಬುದ್ಧಿ ನಮ್ಮ ಹೌದು. ನಮ್ಮ ಸಣ್ಣ ದೊಡ್ಡವರನ್ನ ಅರಿಯಾರೆ ಏ ಭಾವದಲ್ಲಿ ಬದಲಾಗಿ ಹಾಳಾಗಿ ಹೋಗ್ತಾರ ಉಳಿಯಾದೆ ಏನು ತಿಳಿಯಾದೆ ಮುಂದ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗೋದಿಲ್ಲ. ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ, ಮತ್ತೊಮ್ಮೆ ಸಿಗುವುದಿಲ್ಲ. ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವ ಏ ಪಾಯ್ದೆ ಮಾಡಿ ಕ್ವಾರ ಮರಿಯಾದೆ ಏ ಬೆಂಕಿ ತಲೆ ಒಳಗಿಟ್ಟು ಅಡವೆ ಬೇತಾರ ಆ ಬೆಂಕಿ ನಿಮ್ಮ ಕೈಗೆ ಮೀಸಲ ಮಾಡಿ ಮಾಡಿ ಕೋರಿ ನಮ್ಮ ನಮ್ಮ ತಾಯಿಯಕಿನೆ ಚಾಣ ಪ್ರಾಣ ಪಂಜರದಲ್ಲಿ ಒಂದು ಜೀವ ಮಾಲಕ್ತಿಯಕಿನೆ ಪಾಲ ನಾನು ನೀನು ಎಂಬ ಮಾತು ಕಾಲೆ ವಿಷ ಪದರಲ್ಲಿ ಕಟ್ಟಿಕೊಳ್ಳಬಾರದು. ಮತ್ತೊಂದು ಮಾತು ಹೇಳ್ಯಾರ ನೋಡ್ತಮ್ಮ. ಮತ್ತೇನ್ ಹೇಳ್ತಾನ್ರಿ? ಪ್ರತಿಯೊಂದಕ್ಕೂ ಅಪ್ಪನ ದೊಡ್ಡವ, ಅವು ಬಹಳ ಕಮ್ಮಿ ಆತ್ರಿ ಅಂತ ಹೇಳ್ತಾನೆ. ಅಂದ್ರೆ ಏನು ಅಪ್ಪ ಬಹಳ ದೊಡ್ಡವ. ಹೌದ್ರಿ. ತಮ್ಮ ಅವ್ವ ಮಾಡೋ ತ್ಯಾಗಕ್ಕ ಅಪ್ಪ ಮಾಡೋ ದಗದಕ್ಕ ಬಾಳ ಫರಕ್ ಐತಿಯೋ. ಫರಕ್ ಐತ್ರಿ. ಸುಮ್ಮನೆ ಒಂದು ಮಾತು ನಿನಗೆ ಇಲ್ಲೇ ಜನರೂಢಿ ಒಳಗಿಂದ ಹೇಳ್ತನು ಹೇಳ್ರಿ. ಈಗ ಮನಿ ಒಳಗೊಂದು ಗಂಡ ಕೂಸ ಹುಟ್ಲಿ, ಒಂದು ಹೆಣ್ಣು ಕೂಸ ಹುಟ್ಲಿ. ಹೌದು ಹೌದ್ರಿ. ಹೌದ್ರಿ. ಸ್ವತಃ ನೀನ ಜನ್ಮ ಕೊಟ್ಟಿರುವಂತ ನಿನ್ನ ಮಗನ ಮಾರಿ ನೀನ ನೋಡ್ಬೇಕಾದ್ರ ಏನ್ ಮಾಡ್ತಾನ್ರಿ? ಡೈರೆಕ್ಟ್ ಬಂದ ಮಾರಿ ನೋಡು ತಾಕತ್ ನಿಮ್ಮ ಅಪ್ಪಗಿರಂಗಿಲ್ಲ. ಹೌದು ಹೌದ್ರಿ. ಅದು ಹೆಂಗ್ರಿ? ಮನಿ ಒಳಗ ಗಂಡ ಕೂಸು ಹುಟ್ಟಿತ್ತಂದ್ರ ಇವ ಅಪ್ಪ ಏನ್ ಮಾಡ್ತಾನ? ಏನ್ ಮಾಡ್ತಾನ್ರಿ? ಮೊದಲ ಹುಟ್ಟಿರುವಂತ ತಾರೀಖ, ತಿಂಗಳ, ಟೈಮ, ದಿವಸ ಹೌದ್ರಿ ಎಲ್ಲ ಬರೆದು ಇಟ್ಕೊಂಡು ಮೊದಲ ಪಂಡಿತರ ಹತ್ಯಾಕ್ ಹೋಗ್ತಾನ ತಮ್ಮ. ಹೌದ್ರಿ. ಹೋಗ್ತಾರಿ. ಎದಕ್ಕ? ಯಾಕ್ರಿ? ನನ್ನ ಮಗನ ಮಾರಿ ನೋಡ್ಬೇಕಂತೀನಿ. ಹೌದು. ನನ್ನ ಮ್ಯಾಲದು ಏನ್ರ ಪೀಡಾ ಬಂದತಿ ಅಂತ ನೋಡ್ರಿ ಪಂಡಿತ್ರ ಅಂತ ಕೇಳ್ತಾನ್ರಿ ಇವ ಅಪ್ಪ. ಹೌದ್ ಹೌದ್ರಿ. ನನ್ನ ಮ್ಯಾಲದು ಏನ್ರ ಪೀಡಾ ಬಂದತಿ ಅಂತ ಹೇಳಿ ಕೇಳಿದಾಗ ಅವಾಗ ಏನಾಯ್ತ್ರಿ? ಅವಾಗ ಪಂಚಾಂಗ ತೆಗೆದ ಪಂಡಿತ್ ಹೇಳ್ತಾನ. ಏನಂತ ಹೇಳ್ತಾನ?
ತಮ್ಮ ಜನ್ಮ ಕುಂಡ್ಲಿ ಒಳಗೆ ಎಲ್ಲ ಚಲೋ ಐತಿ, ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ, ಇವ ದೊಡ್ಡ ಮುಂದೆ ಬಹಳ ದೊಡ್ಡ ಮನುಷ್ಯ ಆಗ್ತಾನ. ಖರೆ ಹೌದು. ಈಗ ಸದ್ಯಕ್ಕ ನಿನ್ನ ಮ್ಯಾಲ ನಿನ್ನ ಮಗನ 3 ತಿಂಗಳ ಪೀಡಾ ಬಂದೈತಿ. ಬಂದೈತ್ರಿ ಪೀಡ. ನಿನ್ನ ಮಗಂದ ಹೌದು. ನಿನ್ನ ಮ್ಯಾಲ 3 ತಿಂಗಳ ಪೀಡಾ ಬಂದೈತಿ. 3 ತಿಂಗಳ ಆದ ಬಳಕ ನಿನ್ನ ಮಗನ ಮಾರಿ ನೋಡ. ಹೌದ್ರಿ. 3 ತಿಂಗಳ ತಕ ನಿನ್ನ ಮಗನ ಮಾರಿ ನೀ ನೋಡ್ಬೇಡ. ನೋಡ್ಬೇಡ ಅಂತ ಹೇಳ್ತಾರ್ರಿ ಪಂಡಿತ. 3 ತಿಂಗಳ ಮಗನ ಮಾರಿ ನೋಡ್ಬೇಡ ಅಂದಾಗ ಹೌದ್ರಿ ಇವ ಮದರಿ ಅಪ್ಪ ನಾ ಮಗನ ಮಾರಿ ನೋಡ್ರಿ ಎಲ್ಲ ಸತ್ತಗಿತ್ತನ ಹೇಳಿ 3 ತಿಂಗಳ ಬಿಟ್ಟು ಇವ ಮಾರಿ ನೋಡ್ತಾನ ಮಗಂದ. ಹೌದ್ರಿ. ಇವಂಗ ಪೀಡಾ ಬಂದೈತ ಇವ 3 ತಿಂಗಳು ನೋಡಿದ್ ಬಿಟ್ಟ ಅಪ್ಪ. ಹೌದ್ರಿ. ಮತ್ತ ಅವಾಗ ಪೀಡಾ ಬಂದೈತ ಆಕಿನ 3 ತಿಂಗಳು ಬಿಟ್ರೆ ಇವ ಮದರಿ ಅಣ್ಣ ಬರ್ತಿದ್ದನ ಹಾಡ್ಲಕ್ ಮಾಸ್ಯಾಳದಾಗ ಬರ್ತಿದ್ದಿಲ್ರಿ. ಇವ್ರ 3 ಮಂದಿ ಗೋರಿ ಮ್ಯಾಗ ಸಣ್ಣ ಆಗಿ ಕರಿಕಿ ಬೆಳಿತಿತ್ತೇನ ಬೆಳಿತಿದ್ರಲ್ಲ. ನಿನಗ ಪೀಡಾ ಬಂದೈತಿ ನೀ ಬಿಟ್ಟಿ. ಅಕ್ಕಿಗೆ ಪೀಡಾ ಬಂದೈತ ಅಕ್ಕಿ ಬಿಟ್ರೆ ಬಿಟ್ಟು ಬಿಡದಿತ್ತು ಸಡಿತಿದ್ದ ಮಗ ಅಲ್ಲೇ ಇಲ್ಲೇನ್ ಬರ್ತಿತ್ತಮ್ಮ ಹಾಡ್ಲಕ್ಕ. ಅದಕ್ಕ ಹೇಳಿ ನಿನಗ ಜನ್ಮ ಕೊಟ್ಟ ತಾಯಿ ನಾಳೆ ನನ್ನ ಅಣ್ಣ ನನ್ನ ಮಗ ನನ್ನ ನೋಡ್ತಾನಂತ ನಿನಗ ಜನ್ಮ ಕೊಟ್ಟಿಲ್ಲ. ತನ್ನ ಜೀವದ ಹಂಗ ಹರಿದ ಜನ್ಮ ಕೊಡ್ತದ ಒಂದ ತಾಯಿ. ಅದ್ರ ನಿಮ್ಮ ಅಪ್ಪಗೆ ಬಂದೈತಿ ಅನ್ನೋದು ಇಲ್ಲ. ನಿನಗ ಬರೀ ಬಿತ್ತುದ ಅಷ್ಟ ಗೊತ್ತೈತಿ. ಬಿತ್ತಿದ ಬೀಜ ತಗೊಂಡ ಬೆಳಿ ಹಂಗ ಮಾಡೋದ ತಾಯಿಗೆ ಅಷ್ಟ ಗೊತ್ತದ. ನಿನಗ ಏನು ಗೊತ್ತಾಗೋದೈತಿ ತಗದ. ಅದಕ್ಕ ಎಲ್ಲ ನಾ ಮಾಡೇ ನೀನು ಅನ್ನಿಂದ ಆಗೈತಿ. ಏನ್ ಮಾಡಿದಿ ಮಾಡ್ಲಕ್ ಬರಂಗಿಲ್ಲ. ನೀನು ಒಬ್ಬನ ಕೈಲಿ ಆಗಂಗಿಲ್ಲ ಹೇಳಿ ತಿರ್ಕೊಂಡು 10 ಮನಿ ಹರಿಕಿ ಹಾಕಿ ಬಂದದಿ. ತಿರುಗಿ ಒಂದ ತೌಂದಲ್ಲಿ ಅಲ್ಲ ಇದು ನಾನು ಒಬ್ಬನ ಕೈಲಿ ಏನು ಆಗಂಗಿಲ್ಲ ಹೇಳಿ ಇವ ಬಹಿರಂಗದೊಳಗ 10 ಮನಿ ಹರಿಕೆ ಹಾಕಿದ. ಇನ್ನು ಅಂತರಂಗದೊಳಗೆ 84 ಲಕ್ಷ ಮನಿ ಎಲ್ಲ ತಿರುಗಿ 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 ಹರಿಕೆ ಹಾಕಿ ಬಂದ ಶ್ರೇಷ್ಠವಾದ ಮಾನವನ ಜನ್ಮಕ್ಕೆ ಬಂದ ನಿಂತದಿ ನಿನ್ನ ಜೀವಾತ್ಮ. ನಿನ್ನ ಜೀವಾತ್ಮ ಅಲ್ಲಿ ಅಂತಾವ ಹರಿಕೆ ಹಾಕ್ಯಾನ. ನೀ ಎಟ್ಟೋತು ತಮ್ಮ ಹರಿಕೆ ಹಾಕೋದ ಅದಕ್ಕ ನಾಯಿ ನಾನವ್ನ ಬಿಟ್ಟಿಲ್ಲ. ನಾನವನ ತಗೊಂಡು ಒದ್ದಾಡ್ಸ್ಕೊಂಡು ಬಿಟ್ಟಿದ್ದ ಮಾಯಿ. ಸಂಸಾರ ಸುಖ ಸಾಕಂತ ಸಾಧು ವೇಷ ತೊಟ್ಟ ಸುಡಗಾಡು ಸೇರು ಸೈತಿದ ಮಾಯಿ ಬೆನ್ನ ಬಿಡಂಗಿಲ್ಲ. ಅಮ್ಮ ಇನ್ನೊಂದು ಮಾತು ಹೇಳ್ರವ್ರು. ಮತ್ತೇನವ ಸಾಧು ಸತ್ಪುರುಷರೇ. ಸಾಧು ಎದಕತ್ತರಿ ಇದ್ರ ಅರ್ಥ ಏನು? ಕ್ಯಾವಿ ಹಾಕನ ಸಾಧು ಆದೇವ್ ನಾವು. ಹಂಗಿಲ್ಲ ಸಂಸಾರ ಸಾಕಾಯ್ತಾರ ತರ ಒಂದ್ 2 ರೂಪಾಯಿ ಕೊಟ್ಟು ಬಣ್ಣ ತಂದು ನಿಂದ ಸಾಧು ಬ್ಯಾರೆ. ನೀ ಮಾಡುದು ಢಾಂಬಿಕ. ನೀ ಹೇಳತ್ತಿಲ್ಲ ಇದು ಢಾಂಬಿಕ. ಇದು ಢಾಂಬಿಕೈತಿರಿ. ಸಾಧು ಯಾರಿಗೆ ಅನ್ಬೇಕವ ಒಳಗ ಅರ್ಥ ಐತಿ. ಮಾತಿನಾಗ ಸಣ್ಣ ಮಾತಲ್ಲ. ಎಂತದ ಅರ್ಥ? ಸಾ ಅಂದ್ರ ಏನು? 6 ಗುಣಗಳು. ಏನು ಸಾ ಅಂದ್ರೆ 6 ಗುಣಗಳು? ಕಾಮ, ಕ್ರೋಧ, ಲೋಭ, ಮದ, ಮತ್ಸರಿ. ಈ 6 ಗುಣಗಳ ಧೂ ತಿಳಿ ಕೊಟ್ಟಾನ. ಅದು ಹೆಂಗವ? ಧೂ ಅಂದ್ರೆ ಏನು? ಮರಾಠಿ ಒಳಗ ಧೂ ಅನ್ನೋದಂದ್ರ ತೊಳಿಬೇಕು ಅಂದಂಗ ಅದ್ರ ಅರ್ಥ. ತೊಳಿಬೇಕ್ರಿ. ಸಾಧು ಅಂದ್ರ 6 ಗುಣಗಳನ್ನ ತೊಳೆದವ ಮಾತ್ರ ಅವನಿಗೆ ಸಾಧು. ಏನು ತೊಳೆಯ ಬಿಡ್ತೀವಿ ಬಾರಿ ಎತ್ತಿದ ಕೈ ತೊಳೆಯಾದ್ರೆ ತೊಳೆದೇ ಬಿಡ್ತೀನಿ. ಹತ್ತಲ್ಲ ರೂಪಾಯಿ ಹತ್ತಲ್ಲ ಏನು ಹತ್ತಲ್ಲ. ಬರೇ 1 ರೂಪಾಯಿ ಕೊಡ್ತೀನಿ. ಕಿರಾಣಿ ಅಂಗಡಿಗೆ ಹೋಗ್ತೀನಿ. ನಿರ್ಮಾಪ ಪುಡಿ ತರ್ತೀನಿ. ಚರಿಗೆ ಹಾಕಿ ಕೊಡ್ತಾ ಕೊಡ್ ಬಾಯಿಲೆ ಕೊಂಡೆ ಹಂಗಲ್ಲ. ಹಚ್ಚಿ ತೊಳೆದು ಬಿಡ್ತೀನಿ. ನೀ ಹೊರಗಿನ ನಿರ್ಮಾಕ ಹೊರಗಿನ ಸಾಬನಕ ಹಚ್ಚಿ ತೊಳೆದ್ರ ಸ್ವಚ್ಛ ಆಗಲ್ಲ. ನೀನೇ ಅಂದಿಲ್ಲ ಸ್ವಚ್ಛ ತೊಳಿ. ಹಂಗಿಲ್ಲ. ಹ್ಯಾಂಗ ಹೊರಗಿನ ನಿರ್ಮಾಕ ಕೊಡೋದು ಅದೇ ಮತ್ತೆ ಎಲ್ರಿ ಹೋಗಿ ಮನ್ಯಾಗ ಇವ್ರಿಗೆ ಕುಡಿಸಿ ಮತ್ತ ಸತ್ತ ಹೋಗ್ತಾರ. ಜುಲಾ ಬಾಗ್ಲಕ್ ಚಾಲೂ ಮಾಡ್ತೈತಿ ಅದು. ಹೊರಗಿನ ನಿರ್ಮಾಕ ತಗೊಂಡ ಗಾವ್ ಮಾಡಿ 1 ಲೀಟರ್ ನೀರ್ನ್ಯಾಗ ಹಾಕಿ ಕುಡಿದ್ರ ತೊಳ್ಕೊಂಡ್ರ ಹಂಗ ಅಲ್ಲ. ನಿನ್ನ ಜ್ಞಾನ ಅನ್ನುವಂತಾದ್ರಲ್ಲೇ ತೊಳಿಬೇಕಾಗ್ಯದ. ಜ್ಞಾನ ಅನ್ನುವಂತಾದ್ರಲ್ಲಿ ತಮ್ಮ ಅಜ್ಞಾನ ಅನ್ನುವಂತಾದ ಓಡಿಸ್ಬೇಕಾಗೈತಿ. ಅದಕ್ಕೆ ಯಾವ ಸಾಬನ ನಿರ್ಮಾ ಬೇಕಾಗಿಲ್ಲ. ಇಲ್ಲೇ ಐತಿ ಒಳಗೆ ನೀ ಮತ್ತ ಹೋಗ ಬಿಡ್. ನೀ ಹಂಗೇನ್ ಅದಕ್ಕೆ ಹಂಗೇನ್ ಇರಂಗಿಲ್ಲ ತಮ್ಮ. ಅದಕ್ಕೆ ಈ ಸಾಧು ಆಗಬೇಕಾದ್ರೂ ಕ್ಯಾಮೇರಿ ಬರೀ ಮೈ ಮೇಲೆ ಬೇಕು ಅಲ್ಲ. ಖರಿ ಅದವ ಅದಕ್ಕೆ ಸ್ವರೂಪದ ಅದು ನಾನು ಅವ್ರಿಗೆ ಬಿಟ್ಟಪ್ಪಿಲ್ಲ. ಮಾ ಇದೊಂದು ನಿನ್ನ ಸಾಧು ಸತ್ಪುರುಷರ ಯೋಗಿ ಋಷಿಗಳ ಸತ್ತ ಹೋಗ್ಯಾರ. ಆದ್ರ ಭೂಮಿ ಸತ್ತ ಹುಟ್ಟಿದೇನೋ ಅಮರವಾಗಿದ್ದಕ್ಕಿದ ಅಕ್ಕಿಗೆ ಸಾವ ಇಲ್ಲ. ನಿನಗೆ ಸಾವು ಐತಿ, ಅಕ್ಕಿಗೆ ಸಾವಿಲ್ಲ.
ಚಲೋ ಇದ್ದ ಮಗಾನು ನನ್ನವನೇ, ಕೆಟ್ಟಿದ್ದ ಮಗಾನು ನನ್ನವನ, ರೋಗ ಇದ್ದ ಮಗಾನು ನನ್ನವನ, ನನ್ನವನೇ. ರೋಗ ಇರ್ಲಾರ್ದವನು ನನ್ನವನ. ನನ್ನವನೇ, ನನ್ನವನೇ. ನೀ ಚಲೋ ಕೆಟ್ಟ ಮಾಡ್ರು ಕರ್ಕೊಳಕಿನೂ ಆಕಿನ, ತಾಯಿ. ನೀ ಕೆಟ್ಟ ಕೆಲಸ ಮಾಡ್ರು ಕರ್ಕೊಳಕಿನ ಆಕಿನ. ಹೌದು. ನೀ ಭೇದ ಮಾಡ್ತೀಯತ್ತ ನನ್ನ ತಾಯಿ ಭೂಮಿ ತಾಯಿ ಯಾರಿಗೆ ಭೇದ ಮಾಡಿಲ್ಲವ, ಮಾಡಿಲ್ಲ. ಸರ್ಕಾರ ಅಕ್ಕಿ ಭೇದ ಮಾಡಿಲ್ಲ ಅಂದ್ರೆ ನೀನು ಹೇ, ಬುರ್ಲಿ ಮರಿಗತ್ಲೆ ಅಂತರ ನಿಂದಿರ್ಬೇಕಾಗ್ತತಿ. ಆಕಿ ನಿನ್ನ ಕರ್ಕೊಳಂಗಿಲ್ಲ. ಹೇ, ಹೌದು ಖರೇದ. ಹಾದಿಯೊಳಗೆ ಮೂರ ಹಾದಿಗಳು ಯಶೋದ ಮಾಡಿ ನೋಡಿ ಪರೋಡಿ ಸದಾ ಭಾವದಲ್ಲಿ ದಿಗಂಬರ ಇರುವುದಿಲ್ಲ ಅಂಬ ಭವ ಭಾರಿಯ ಚಿಯಾಗ ದಾಗಿಯಾಗ ಸದಾ ಭಾವದಲ್ಲಿ ದಿಗಂಬರ ಇರಬೇಕು ಇರುವುದಿಲ್ಲ ಭವ ಬಾರಿ ತೆರವಾದಿಯಾಗಿಯಾಗ ದಾಗಿಯಾಗ ಶಾಂತಿ ಸರೋಹಿತ ಬುದ್ಧಿ ಏನಾಯ್ತು ಏ ರೀತಿ ನೀತಿಯು ಅಶುದ್ಧ ಹಾರಿ ಏ ಹಾದಿ ತಿಳಿಯದೆ ವಾದ ಬಾಳ ಜನ್ಮದ ಪುಣ್ಯ ಬೇಕು ಇದನ್ನೆಲ್ಲ ನಾವು ಅಳಿಯುವುದಾಗ ತಿಳಿದಳಿದು ಉಳಿದು ಮನ ಮೈಲಿಗೆ ಬಳಿಯದರ ಎಸಬೇಕು ಮೋಕ್ಷ ಅಂದ ರಾಜು ಕಾಶೀಮ ಈ ಜನ್ಮ ವ್ಯರ್ಥ ನೀನು ಕಳೆಬಾರದು ಅದಕ್ಕೆ ಏನ್ ಹೇಳ್ಯಾರಪ್ಪ ಖ್ಯಾಲಿ ಒಳಗ ಮತ್ರಿ ಶ್ರೀ ಗಣನಾಯಕ ಸದಾ ನಿಮ್ಮ ಸೇವಕ ಸೇವಕ ಪಾರ್ವತಿ ಲಗ್ನಕ್ಕ ಬಂದವನು ನೀನೆ ಬಂದವನು ನೀನೆ ಅಂದ್ರೆ ಏನು ಪಾರ್ವತಿ ಲಗ್ನಕ್ಕ ಸರಿ ಬಂದವದಿ ನೀನು ಅಂತ ಹೇಳಿ ಹತ್ಯಾರ ಹೌದಲ್ರಿ ಹೆಸರೇನ್ರೇನ ಮಲ್ಲಪ್ಪನ ಅದೇ ರೀತಿಯಾಗಿ ಯಾವ ನಮ್ಮ ಅಣ್ಣನ ಸ್ವರೂಪಿ ಆದಂಥವ್ರು ಮಲ್ಲಪ್ಪಣ್ಣ ಅವರು ಸನಮಗೊಂಡ ಸಾಕಿ ನಮ್ಮ ಮಾಶಾಳ ಗ್ರಾಮದವರು ಹೌದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ ಕೈಲಾಸದೊಳಗ ಕಟ್ಟಿಟ್ಟ ಬುತ್ತಿ ತಿಳ್ಕೊಂಡ ಆಶೀರ್ವಾದ ರೂಪವಾಗಿ 101 ರೂಪಾಯಿ ಕೊಟ್ಟಾರ. ಒಂದು ಪುಷ್ಪದ ಮಾಲೆ ಕೊಟ್ಟಾರ. ತಾಯಿ ಚೌಡೇಶ್ವರಿ ಆಗಲಿ ಕಾಳಕಾದೇವಿ ಆಗಲಿ ಅವರು ಮಾಡುವಂತ ಕಾರ್ಯಗಳಿಗಾಗಲಿ ಕಾಯಕಗಳಿಗಾಗಲಿ ಅಷ್ಟೈಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡ್ಲೆ ತಿಳ್ಕೊಂಡ ಈ ಹಣವನ್ನಾಗಲಿ ಪುಷ್ಪದ ಮಾಲೆ ಆಗಲಿ ಸ್ವೀಕಾರ ಮಾಡ್ತೀನಿ ಮನ್ನಿಸ್ತಕ್ಕದ್ದು. ಅದಕ್ಕೆ ತಮ್ಮ ಏನಾಯ್ತ್ರಿ ಪಾರ್ವತಿ ಲಗ್ನಕ್ಕೆ ಬಂದಾನವ ಅಂತ ಹೇಳ್ತಾರಂದ್ರ ಬಂತ ಪಾರ್ವತಿ ಲಗ್ನಕ್ಕೆ ಬಂದಾನಂದ್ರ ಪಾರ್ವತಿಗಿಂತ ಮೊದಲು ಹುಟ್ಟಿದವ ಆದಂಗ ಆತ್ಲೆ. ಹೌದು ಹೌದ್ರಿ ಪಾರ್ವತಿಗಿಂತ ಮೊದಲು ಹುಟ್ಟಿದವ ಅದಾನಂದ್ರ ಯಾವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷೇಣಿ ತಯಾರ ಮಾಡಿಟ್ಟಿದ್ದು ಮಂಗಲ ಮೂರ್ತಿ. ಹೌದ್ರಿ ಯಾವಾಗ ಯಾವಾಗ್ರಿ ಮೊದಲ ಮಂಗಲ ಮೂರ್ತಿ ಇದ್ದಿ ಆಮೇಲೆ ಆನೆ ರುಂಡ ಹಚ್ಚಿದ ಬಳಕ ಹೌದ್ರಿ ಗಣಪತಿ ಆನೆ ರುಂಡ ಹಚ್ಚಿದ ಬಳಕ ಆದಿ. ಹೌದ್ರಿ ಅದಕ್ಕೆ ನಾವೊಂದು ಮಾತು ಕೇಳ್ತೀನ್ರಿ ಕೇಳ್ರಿ ಅವ್ರಿಗೆ ಆನೆ ರುಂಡ ಹಚ್ಚಿದ ಬಳಕ ಗಣಪತಿ ಆಗಿ ಅಂದ್ರ ಹೌದ್ರಿ ಯಾವ ಪರಮಾತ್ಮ ತನ್ನ ತ್ರಿಶೂಲಕಾಜ್ಞೆ ಮಾಡಿದ ಶಿರಾ ಒತ್ತಾಟಿ ದಡ ಒತ್ತಾಟಿ ಮಾಡಿ ಒಗದಾಗ ಹೌದ್ರಿ ತನ್ನ ಕೈ ಒಳಗಿರುವಂತ ಗಣಗಳಿಗೆ ಹೇಳ್ದ ಏನಂತ ಹೇಳ್ತಾನ್ರಿ ಏನಂತ ಹೇಳಿ
ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿರುವಂತ ಪ್ರಾಣಿ ರುಂಡ ತಂದಸ್ರಿ ಅಂದ್ರ ವಾಣಿ ರುಂಡ ಅಂದಿಲ್ಲ. ಹೌದು ಹೌದ್ರಿ. ಒಟ್ಟು ಪ್ರಾಣಿ ಪ್ರಾಣಿ ಅಂದರು. ಅದಕ್ಕೆ ನನಗೆ ಸಂಶಯ ಬರ್ತದರಿ. ಏನ್ರಿವ? ಉತ್ತರ ದಿಕ್ಕಿಗೆ ಹೋದ್ರ ಹೌದು ಅಡಿವಿ ಯಾರೇನದಾಗ ಬರೀ ಆನೆ ಅಟ್ಟ ಇದ್ದು ಆನೆ ಹೆಂಗಿರ್ತಾವ್ರಿ ಎಲ್ಲ? ನಾಯಿ ಇದ್ದು, ನರಿ ಇದ್ದು, ಹುಲಿ ಇದ್ದು, ಕರಡಿದ್ದು, ಜಿಂಕಿದ್ದು, ಒಂಟಿದ್ದು, ಚಿರುತಿದ್ದು, ರಗಡ ಪ್ರಾಣಿ ಇದ್ದು. ರಗಡಿದ್ವಲ್ರಿ ಪ್ರಾಣಿ. ಆನೆ ರುಂಡನ ತಂದ ಇದರ ದಂಡಕ್ ಹಚ್ಚಬೇಕಾದ್ರ ಕಾರಣ ಆನೆ ರುಂಡಕ್ಕ ಮಂಗಳ ಮೂರ್ತಿ ದಂಡಕ್ಕ ಏನ್ ಹಿಂದಕಿನ ಜನ್ಮದಾಗದು ಏನ್ರ ಲಿಂಕ್ ಐತೇನೋ? ಏನ್ ಋಣಗಿಣ ಇತ್ತು? ಋಣಗಿನ ಇತ್ತು. ಏನ್ ಕುಡೋದು ತೊಳೆದಿತ್ತು? ಕುಡು ತಗೊಳದ್ ಬಾಕಿ ಇತ್ತು. ನಂದ ನೀ ತಗೊಂಡ್ ನಿಂದ ನನಗ್ ಕೊಡತ್ತೆ ಕಡಬಾಡಿಗೆ ಅದು ಮಾಡಿದ್ರು ಸಂಬಂಧ ಇತ್ತು. ಅಡಿವಿ ಯಾರ್ಯಾನೊಳಗ ಆನೆ ಅಟ್ಟ ಇರ್ತಾವೇನು? ಎಲ್ಲಾ ಪ್ರಾಣಿ ಅದಾವಲ್ರಿ? ನಾನಾ ತರ ಪ್ರಾಣಿ ಇದ್ದು. ನಾಯಿ ಇದ್ದು, ನರಿ ಇದ್ದು, ಚಿಗುರಿದ್ದು, ಜಿಂಕಿದ್ದು, ಚಿರುತಿದ್ದು, ಒಂಟಿದ್ದು, ಟಗರಿದ್ದು. ಹತ್ತೂರ್ದೆಲ್ಲ ಹಚ್ಚದ್ ಬಿಟ್ಟು ಆನಿದ ಏನ ಕಾರಣಕ್ಕೆ ಹಚ್ಚಿದಿ? ಆನಿ ರುಂಡನ ಹಚ್ಚಬೇಕಾದ್ರ ಇದ್ರ ತಾತ್ಪರ್ಯ ಏನು? ಏನ ಕಾರಣಕ್ಕೆ ಆನಿದ ಹಚ್ಚಿದಿ ಹೇಳ್ತಾರ ನೋಡ ಮುದ್ದೆದಾಗ. ಇಷ್ಟ ಕೇಳ್ರಿ, ಬಹಳ ಬೇಡ. ಅದಕ್ಕ ತಮ್ಮ ನಡಿರಿ. ದೇವಿಯ ನಿನ್ನ ನಂಬಿಯ ಧನ್ಯ, ತಾಯಿಯ ನಿನ್ನ ನಂಬಿಯ ಧನ್ಯ, ದೇವಿಯ ನಿನ್ನ ನಂಬಿ ಧನ್ಯಳಾದೇನ, ತಾಯಿಯ ನಿನ್ನ ನಂಬಿ ಧನ್ಯಳಾದೇನ. ದೇವಿಯ ನಿನ್ನ ನಂಬಿ ಧನ್ಯಳಾದೇನ, ತಾಯಿಯ ನಿನ್ನ ನಂಬಿ ಧನ್ಯಳಾದೇನ. ದೇವಿಯ ನಿನ್ನ ನಂಬಿ ಜಗದಂಬ ನಿಲ್ಲ ನಂಬಿ, ತಾಯಿಯ ನಿಲ್ಲ ನಂಬಿ ಧನ್ಯಳಾದೇನ, ಶಕ್ತಿಯ ನಿನ್ನ ನಂಬಿ ಧನ್ಯಳಾದೇನ. ಶ್ರೀ ಓಂಕಾರಿಯೇ ವಿಮಲ ವೆಂಕಾರಿಯೇ, ಶ್ರೀ ಓಂಕಾರಿಯೇ ವಿಮಲ ವೆಂಕಾರಿಯೇ, ಶಂಕರಿ ನಿನ್ನ ನಂಬಿ ಧನ್ಯಳಾದೇನ, ಶಂಕರಿ ನಿನ್ನ ನಂಬಿ ಧನ್ಯಳಾದೇನ. ತಾಯಿಯ ನಿನ್ನ ನಂಬಿ ಧನ್ಯಳಾದೇನ, ದೇವಿಯ ನಿನ್ನ ನಂಬಿ ಧನ್ಯಳಾದೇನ, ಅಂಬಾ ನಿನ್ನ ನಂಬಿ ಧನ್ಯಳಾದೇನ. ಕಾಂಬಾಮ್ರಡಾಣಿಯೇ ಶಾಂಭವಿ ಗುಣಮಣಿಯೇ, ಕಾಂಬಾಮ್ರಡಾಣಿಯೇ ಶಾಂಭವಿ ಗುಣಮಣಿಯೇ, ರಂಬಿಯ ನಿನ್ನ ನಂಬಿ ಧನ್ಯಳಾದೇನ, ರಂಬಿಯ ನಿನ್ನ ನಂಬಿ ಧನ್ಯಳಾದೇನ. ದೇವಿಯ ನಿನ್ನ ನಂಬಿ ಧನ್ಯಳಾದೇನ, ತಾಯಿಯ ನಿನ್ನ ನಂಬಿ ಧನ್ಯಳಾದೇನ. ನಮ್ಮ ಹೆಣ್ಣು ದೇವ್ರಿಗೆ ಒಂದೊಂದು ಹೆಸರು ಬಂದವ. ಹೌದು ಹೌದ್ರಿ. ಏನಂತೇಳಿ? ಏನಂತೀವ? ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಒಂದೇ ಹೆಸರು. ಹೌದ್ರಿ. ದುರ್ಗಾಸುರ ದೈತ್ಯನ ಹೊಡೆದ ದುರ್ಗಾದೇವಿ ಹೆಸರು ಬಂದವ್ರಿ. ಚಂಡಮುಂಡ ದೈತ್ಯನ ಹೊಡೆದ ಚಾಮುಂಡಿ ಅತ್ ಹೆಸರು ಬಂದವ್ರಿ. ಸುಂಬ ನಿಶುಂಬನ ಹೊಡೆದು ಶಾಂಭವಿ ಅತ್ ಹೆಸರು ಬಂತ. ಮತ್ತ ಹೌದಲ್ರಿ, ಬಂದಿರುವಂತ ಭಕ್ತರಿಗೆ ಅನ್ನ ನೀಡಿ ಅನ್ನಪೂರ್ಣೇಶ್ವರಿ ಹತ್ತು ನಾಮಕರಣ ಬಂದದವ. ದಾನ ಮಾಡುವುದರೊಳಗಾಗಿ ಮೊದಲ ಲಿಂಗಂ ಇದ್ದಳು
ದಾನ ಮಾಡುದ್ರಲ್ಲ ಹೋಗಿ ಬರೇ ಒಂದು ಬುಟ್ಟಿ ಬಾಳೆ ಹಣ್ಣ ಹೌದು. ಲಕ್ಷಾನ ಗಂಟ್ಲೆ ಬಂದಿರುವಂತ ಭಕ್ತರಿಗೆ ಬರೇ ಒಂದು ಬುಟ್ಟಿ ಬಾಳೆ ಹಣ್ಣ ಹೌದು. ಲಕ್ಷ ಮಂದಿನೆಲ್ಲ ಅದ ಭಕ್ತಿ ಒಳಗ ಸಂಭಾಳಿಸ್ತು ಹೌದು. ಅಂತ ಮಂದಿನೆಲ್ಲ ಬರೇ ಒಂದು ಬುಟ್ಟಿ ಬಾಳೆ ಹಣ್ಣು ಒಳಗ ಆ ಬಾಳೆಹಣ್ಣು ಕೊಡ್ಲಾತ್ರ ಮತ್ತೆ ಹೆಚ್ಚು ಎಕ್ಸ್ಟ್ರಾ ಉಳಿದು ಹಂಗ ದಾನ ಮಾಡುದ್ರೊಳಗಾಗಿ ದಾನ ಮಾಡಿ ದಾನಮ್ಮ ಅನಿಸ್ಕೊಂಡು ಅನ್ನ ನೀಡಿ ಅನ್ನಪೂರ್ಣೇಶ್ವರಿ ಅನಿಸ್ಕೊಂಡು ದಾನ ಮಾಡಿ ದಾನಮ್ಮ ಅನಿಸ್ಕೊಂಡು ಹಂಗ ನಮ್ಮ ಹೆಣ್ಣು ದೇವ್ರಿಗೆ ಹೆಂಗ ಹೆಸರು ಬಂದವಲ್ರಿ ಹಂಗ ನಿಮ್ಮ ಗಂಡ ದೇವ್ರ ಒಳಗ ಯಾರು ದಾನ ಮಾಡಿ ಯಾರಿಗೆ ಏನು ಕೊಟ್ಟಿ ಯಾರನ್ನ ಹೊಡೆದ ನಿನಗೆ ಯಾವ ಹೆಸರು ಬಂದೈತಿ ನಮಗ್ ಹೆಂಗ ಹೆಸರು ಬಂದವಲ್ಲ ದುರ್ಗಾ ಕಾಳಿಕಾ ಚಾಮುಂಡಿ ಶಾಂಭವಿ ಭದ್ರ ತುಂಗ ಯಮುನಾ ಹಿಂಗ ನಾನಾ ತರ ಮತ್ತ ಅನ್ನಪೂರ್ಣೇಶ್ವರಿ ದಾನಮ್ಮ ಮಾಡು ಕಾಯಕ ಒಂದೊಂದು ನಾಮಕರಣ ಬಂದಾವ ನೀ ಯಾವ ಕಾರ್ಯ ಮಾಡಿ ನಿನಗೆ ಯಾವ ನಾಮಕರಣ ಬಂದೈತಿ ಬಂದ್ ಹೇಳ ಮುಂದಿನ ಹೇಳ್ತಾನಲ್ರಿ ಈಗ ದೇವಾಡಿ ಸೀರೆ